1,25,000ಕ್ಕೆ 360 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಡಸ್ಟರ್ 385 ಅದರಲ್ಲೂ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 4,10,000 ಹೆಚ್ಚು ಕಡಿಮೆ ಆಗುತ್ತೆ, ಇದು ಫೈನಾನ್ಸ್ ಆಗುತ್ತೆ. 5,75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 7 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 3,85 ಹೆಚ್ಚು ಕಡಿಮೆ ಆಗುತ್ತೆ. 385 ಹೆಚ್ಚು ಕಮ್ಮಿ 2014 ಜನವರಿ ಇದು. ಹೌದೌದು. 2,25 ಹೆಚ್ಚು ಕಡಿಮೆ ಆಗುತ್ತೆ. I10 3,20 ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,10 ಹೆಚ್ಚು ಕಡಿಮೆ ಆಗುತ್ತೆ. 1,65 ಹೆಚ್ಚು ಕಡಿಮೆ ಆಗುತ್ತೆ. 3,85 ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 2,45 ಹೆಚ್ಚು ಕಡಿಮೆ ಆಗುತ್ತೆ. 2,95 ಹೆಚ್ಚು ಕಡಿಮೆ ಆಗುತ್ತೆ. 1,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 1,35 ಹೆಚ್ಚು ಕಡಿಮೆ ಆಗುತ್ತೆ. 1,75 ಹೆಚ್ಚು ಕಡಿಮೆ ಆಗುತ್ತೆ. ಬಾಯ್ ನಿಮ್ಮ ಎನೋಕ್ಸ ಕಾರು ಎಲ್ಲಿ ಬರುತ್ತೆ? ನಾಗರಬಾವಿ ಸರ್ಕಲ್ ಅಲ್ಲಿ ಎಂಪೇರ್ ಹೋಟೆಲ್ ಇದೆ. ಸರ್ವಿಸ್ ರೋಡ್ ನಲ್ಲಿ ಬಂದ್ಬಿಟ್ರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಒಂದು ಪೈಂಟ್ ಅಂಗಡಿ ಸಿಗುತ್ತೆ. ಅದು ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ಅದು ಇನ್ನ ನಿಮ್ಗೆ ಕನ್ಫ್ಯೂಸ್ ಆಯ್ತಂದ್ರೆ ನಮ್ಮ ಆಫೀಸ್ ಹಿಂದೆ ವಿಜಯನಗರ ನರ್ಸಿಂಗ್ ಕಾಲೇಜ್ ಇದೆ. ವಿಜಯನಗರ ನರ್ಸಿಂಗ್ ಕಾಲೇಜ್ ಇದೆ. ಆ ಕಾಂಪೌಂಡ್ ನಲ್ಲಿ ಎಲ್ಲಾ ವೆಹಿಕಲ್ಸ್ ಇರುತ್ತೆ. ಆಮೇಲೆ ನಿಮ್ಗೆ ಫೈನಾನ್ಸ್ ಬೇಕಂದ್ರು ನಮ್ಗೆ 13 ಮಾಡಲ್ ಮೇಲೆ ನಿಮ್ಗೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಿಮ್ಗೆ ನಾವು ಸಿವಿಲ್ ಚೆನ್ನಾಗಿದೆ ಮಾಡಿಸ್ಕೊಡ್ತೀವಿ. ಆಮೇಲೆ ವೆಹಿಕಲ್ ನೋಡಿ ಚೆಕ್ ಮಾಡ್ಕೊಳ್ಳಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನೀವು ಎಲ್ಲಿ ಬೇಕಾದ್ರೂ ತರಿಸ್ಕೊಳ್ಳಿ, ತೋರಿಸಿ ಚೆಕ್ ಮಾಡಿ ಮಾಡ್ಬೋದು. ಅದರಲ್ಲಿ ನೋ ಪ್ರಾಬ್ಲಮ್. ನಿಮ್ಗೆ ಏನ್ ಬೇಕು ನಮ್ಗಿಂತ ನಿಮ್ಗೆ ಅನುಕೂಲ ಮಾಡಿಸ್ಕೊಡ್ತೀವಿ ನಾವು. 2013 ಇಂದ ಫೈನಾನ್ಸ್ ನಮ್ಮ ಹತ್ರ 35,000 ಇಟ್ಕೊಂಡ್ರೆ 10 ಲಕ್ಷವರೆಗೂ ಗಾಡಿಗಳಿದೆ. ಎಲ್ಲಾ ಪೆಟ್ರೋಲ್ ಡೀಸೆಲ್ ಎಲ್ಲಾ ವೆಹಿಕಲ್ ಸಿಗುತ್ತೆ, ಎಲ್ಲಾ ಟೈಪ್ ವೆಹಿಕಲ್ ಸಿಗುತ್ತೆ. ಬರೀ ಒಂದು 35,000ರಿಂದ ಇಟ್ಕೊಂಡ್ರೆ 10 ಲಕ್ಷವರೆಗೂ ಗಾಡಿಗಳಿದೆ. 100 ವೆಹಿಕಲ್ಸ್ ಇದೆ ನಮ್ಮ ಹತ್ರ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಹಿಂದೆ ನೋಡಿದ್ರು ಹಂಗೆ ಇದೆ ನೋಡಿ. ಇಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಇವ್ರದ್ದು ವೆಹಿಕಲ್ ಗಳಿದೆ. 100-150 ವೆಹಿಕಲ್ ಇರ್ಬೋದು. ಬರೀ 35,000ದಿಂದ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. 10-11 ಲಕ್ಷದವರೆಗೂ ವೆಹಿಕಲ್ ಇದೆ ಇವ್ರ ಹತ್ರ. ಪ್ರತಿ ಒಂದು ಗಾಡಿನೂ ಪ್ರತಿ ಮಾಡಲಲ್ಲೂ ಪ್ರತಿ ಒಂದು ಗಾಡಿನೂ ಸಿಗುತ್ತೆ ನಿಮ್ಗೆ. ಈ ಗಾಡಿ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾ ಗಾಡಿಗಳು ಇರುತ್ತೆ. ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದು 4-5 ಸಿಗುತ್ತಲ್ಲ. ಹೌದೌದು. ಒಂದು ಬ್ರ್ಯಾಂಡ್ ಅಲ್ಲಿ ಒಂದು 4-5 ಗಾಡಿಗಳು ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಗಳನ್ನೇ ಕೊಡ್ತಾರೆ. ಎನ್ಎಕ್ಸೋ ಕಾರ್ಗೆ ಒಂದ್ಸತಿ ವಿಸಿಟ್ ಮಾಡಿ, ನಾಗರಬಾವಿ ಸರ್ಕಲ್ ಹತ್ರ. ಬಾಯ್ ಈ ಗಾಡಿ ಪ್ರೈಸ್ ಮತ್ತೆ 2015 ಮಾಡ್ಲು, ಡೀಸೆಲ್ ಟಾಪ್ ಅಂಡ್ ಮಾಡ್ಲು, 1 ಡೇ ಎಕ್ಸೆಂಟ್, 360 ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 360 ಅದರಲ್ಲೂ ಏರ್ ಬ್ಯಾಗ್ ABS ಇದೆ. ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡ್ಲು, ಸಣ್ಣ ಪುಟ್ಟ ಕೆಲಸ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ 2014 ಮಾಡ್ಲು, 385 ಹೆಚ್ಚು ಕಡಿಮೆ ಆಗುತ್ತೆ. ಡಸ್ಟರ್ 385 ಅದರಲ್ಲೂ ಮಾಡ್ಕೊಡ್ತೀವಿ. ಹಾಗೆ ನೆಕ್ಸ್ಟ್ ವೆಹಿಕಲ್ 14 ಮಾಡ್ಲು, 4,10,000 ಹೆಚ್ಚು ಕಡಿಮೆ ಆಗುತ್ತೆ, ಇದು ಫೈನಾನ್ಸ್ ಆಗುತ್ತೆ. VXI ಶಿಫ್ಟ್ ಡಿಸೈರ್ 14 ಮಾಡ್ಲು, 4,10,000 ಹೆಚ್ಚು ಕಡಿಮೆ ಆಗುತ್ತೆ. 410 ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ 2014 ಮಾಡ್ಲು, Ertiga VDI ಡೀಸೆಲ್ ಸಿಂಗಲ್ ಓನರ್, 575 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,75,000 ಅದರಲ್ಲೂ ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಹಾಗೆ ನೆಕ್ಸ್ಟ್ ವೆಹಿಕಲ್ 12 ಮಾಡ್ಲು, ಡೀಸೆಲ್ VDI ಸಿಂಗಲ್ ಓನರ್ ಡೀಸೆಲ್ ಗಾಡಿ, 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ 4,10,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai Jazz 2009 ಮಾಡ್ಲು, 7 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. AC ಪವರ್ ಸ್ಟೇರಿಂಗ್ ಪೌಂಡ್ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಇದೆ. ಹೋಂಡಾ ಜಾಜ್ ಫೈನಲ್ ಪ್ರೈಸ್ ಎಷ್ಟು? 7 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 2 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬರೀ 2 ಲಕ್ಷ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಷ್ಟು? 2014 ಜನವರಿ ಸಿಂಗಲ್ ಓನರ್, 385 ಹೆಚ್ಚು ಕಡಿಮೆ ಆಗುತ್ತೆ. 385 ಹೆಚ್ಚು ಕಮ್ಮಿ 2014 ಜನವರಿ ಇದು. ಹೌದೌದು. ಬಾಯ್ I10 12 ಮಾಡ್ಲು, 225 ಹೆಚ್ಚು ಕಡಿಮೆ ಆಗುತ್ತೆ. I10 2012 ಮಾಡಲ್, 225 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದೌದು. ಬಾಯ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2015 ಮಾಡ್ಲು, Hyundai Amaze ಗಾಡಿ ಚೆನ್ನಾಗಿದೆ, 320 ಹೆಚ್ಚು ಕಡಿಮೆ ಆಗುತ್ತೆ. 320 ಹೆಚ್ಚು ಕಡಿಮೆ ಆಗುತ್ತೆ, ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೋಂಡಾ ಅಮೇಜ್. ಹೌದೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ 2014-15 ಸೆಲೆರಿಯೋ ಆಟೋಮೆಟಿಕ್, 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ 2014 ಮಾಡ್ಲು, 34,000 ಓಡಿದೆ. ಎಷ್ಟು ಓಡಿದೆ? 34,000 ಚೇಂಜ್ ಓಡಿದೆ. ಬರೀ 34,000 ಓಡಿರೋಂಥದ್ದು ಆಟೋಮೆಟಿಕ್. ಹೌದೌದು. ಬೈ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2009-10 210 ಹೆಚ್ಚು ಕಡಿಮೆ ಆಗುತ್ತೆ. 2009-10 210 ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ Hyundai I10 ಆಟೋಮೆಟಿಕ್. ಹೌದೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ 2009 ಮಾಡ್ಲು, 165 ಹೆಚ್ಚು ಕಡಿಮೆ ಆಗುತ್ತೆ. 2009 ಮಾಡಲ್ 165 ಸ್ಲೈಟ್ಲಿ ನೆಗೋಷಿಯಬಲ್. ಹೌದೌದು. ಬೈ ಇನ್ನೋವಾ 2011 ಮಾಡ್ಲು, ಇನೋವಾ 385 ಹೆಚ್ಚು ಕಡಿಮೆ ಆಗುತ್ತೆ. 385 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಡಾಕ್ಯುಮೆಂಟ್ ಬೈ ಡಾಕ್ಯುಮೆಂಟ್ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಹೌದೌದು. 3,85,000 ಹೆಚ್ಚು ಕಡಿಮೆ. 3,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ವೀಕ್ಷಕರೇ. ಬೈ ಈ ಗಾಡಿ ಪ್ರೈಸ್ 2013 ಮಾಡ್ಲು, 325 ಹೆಚ್ಚು ಕಡಿಮೆ ಆಗುತ್ತೆ. 3,25,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ಮಾಡ್ಲು ಕಿಡ್ಡು 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ 55,000 ಹೆಚ್ಚು ಕಡಿಮೆ ಹೋಗಿದೆ.
3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ ಅದ್ರಲ್ಲೂ ಹೆಚ್ಚು ಕಮ್ಮಿ. ಹೌದೌದು. ಹಾ, ಇದು ಹಾಗೆ ಗುಡ್ 17 ಮಾಡಲ್ ಆಟೋಮೆಟಿಕ್ 68,000 ಹೊಡಿದೆ. 2.75 ಹೆಚ್ಚು ಕಡಿಮೆ ಆಗುತ್ತೆ. 2,75,000 ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ಆಟೋ ನೆಕ್ಸ್ಟ್ 800 14 ಮಾಡಲು 245 ಹೆಚ್ಚು ಕಡಿಮೆ ಆಗುತ್ತೆ. 2014 ಮಾಡಲು 2,45,000 ಅದ್ರಲ್ಲೂ ಹೌದು, ಹೆಚ್ಚು ಸ್ಲೈಟ್ಲಿ ಕಡಿಮೆ ಆಗುತ್ತೆ. ನೆಗೋಷಿಯಬಲ್. ಹೌದು. ಬಾಯ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 13 ಮಾಡಲು ಸಿಂಗಲ್ ಓನರ್ ಡೀಸೆಲ್ 3 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,50,000 ಅದ್ರಲ್ಲೂ ಸ್ವಲ್ಪ ಸ್ಲೈಟ್ಲಿ ಕಡಿಮೆ ನೆಗೋಷಿಯಬಲ್. ಹೌದೌದು. ಬಾಯ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2007 ಮಾಡಲು ಆಲ್ಟೋ FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 1,25,000ಕ್ಕೆ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಆಲ್ಟೋ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬರೀ 1,25,000 ರೂಪಾಯಿಗೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ ಆಗುತ್ತೆ. ಹೌದೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ 2015 ಮಾಡಲು ಸಾರಿ ಡೀಸೆಲ್ i20 2015 ಮಾಡಲು 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,75,000 2015 ಡೀಸೆಲ್ ಮಾಡಲು ಡೀಸೆಲ್ i20 i20. ಹಾಗೆ ನೆಕ್ಸ್ಟ್ ವೆಹಿಕಲ್ 2012 ಮಾಡಲು ಡಿಸೈರ್ Swift Desire. 2.75 ಹೆಚ್ಚು ಕಡಿಮೆ ಆಗುತ್ತೆ. ಸ್ವಿಫ್ಟ್ ಡಿಸೈರ್ 12 ಮಾಡಲು VXI 2012 ಮಾಡಲ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಬರೀ 2,75,000 ಹೆಚ್ಚು ಕಡಿಮೆ ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ಹೌದು. ನೆಗೋಷಿಯಬಲ್. ಇಲ್ಲ ನಾನೇ ಇದೆಯಲ್ಲ ಬೈ. ಇದು ಬನ್ನಿ ಹುಲಿ 2015 ಮಾಡಲು ಸಿಂಗಲ್ ಓನರ್ W10 ಸನ್ ರೂಫ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 8.85 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. 8,85,000 ಅದರಲ್ಲೂ ಸ್ಲೈಟ್ಲಿ ಫುಲ್ ಟಾಪ್ ನೆಗೋಷಿಯಬಲ್. ಮಾಡಲು ಶೋರೂಮ್ ಸರ್ವಿಸ್ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. 85,000 ಹೆಚ್ಚು ಕಡಿಮೆ ಆಗುತ್ತೆ. 85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದೌದು. ಬಾಯ್ ಈ ಗಾಡಿ ಪ್ರೈಸ್ ಮತ್ತೆ 2017 ಮಾಡಲು ಡಸ್ಟರ್ ಡೀಸೆಲ್ ಟಾಪ್ ಅಂಡ್ ಮಾಡಲು ಆಟೋಮೆಟಿಕ್ 5.75 ಹೆಚ್ಚು ಕಡಿಮೆ ಆಗುತ್ತೆ. 5,75,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದೌದು. ಲೋನ್ ಅಂತ ಹೋದ್ರೆ ಲೋನ್ ಆಗುತ್ತೆ. ಹೌದೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ 2018 ಮಾಡಲು ಬಲ್ಲರು 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. 6 ಲಕ್ಷ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹಂಗೆ ಶಿಫ್ಟ್ VXI ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 83,000 ಹೊಡಿದೆ. ಶೋರೂಮ್ ಟೈಸ್ಟ್ ಇದು ಗಾಡಿ ಚೆನ್ನಾಗಿದೆ. 15 ಮಾಡಲು VXI 4.75 ಹೆಚ್ಚು ಕಡಿಮೆ ಆಗುತ್ತೆ. 2015 ಮಾಡಲು 4,75,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಇನ್ನೊಂದು ಆನೆ ಇದೆಯಲ್ಲ ಬೈ. 2015 ಮಾಡಲು 5.5 ಹೆಚ್ಚು ಕಡಿಮೆ ಆಗುತ್ತೆ. W6 2015 ಮಾಡಲು 5,50,000 ಅದರಲ್ಲೂ ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಬೈ ಕ್ವಿಡ್ 2019 ಮಾಡಲು 38,000 ಹೊಡಿದೆ. 2.65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,65,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದೌದು. ಬರೀ 38,000 ಹೊಡಿದೆ ಸರ್. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬರೀ 38,000 ಓಡಿರೋಂಥದ್ದು. 2,65,000 ಸ್ವಲ್ಪ ಹೆಚ್ಚು ಕಡಿಮೆ 65,000 ಆಗುತ್ತೆ. ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೌದೌದು. ಬೈ ಈ ಗಾಡಿ ಪ್ರೈಸ್ ಮತ್ತೆ 2011 ಮಾಡಲು ವರ್ನಾ ಫ್ಯೂಟಿಕ್ ಡೀಸೆಲ್ 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 3,30,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ 19 ಮಾಡಲು ಬಲ್ಲನು ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲು ಇದು 5.75 ಹೆಚ್ಚು ಕಡಿಮೆ ಆಗುತ್ತೆ. 5.75 ಹೆಚ್ಚು ಕಮ್ಮಿ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಟಾಪ್ ಅಂಡ್ ಮಾಡಲು 18 ಮಾಡಲು 2018 ಮಾಡಲ್ ಗ್ರೇಟಾ ಸಿಂಗಲ್ ಓನರ್ 7.25 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 7,25,000 ಅದರಲ್ಲೂ ಕಡಿಮೆ ಆಗುತ್ತೆ. ಫೈನಾನ್ಸ್ ನೆಗೋಷಿಯಬಲ್. ಕೂಡ ಆಗುತ್ತೆ. ಹೌದೌದು. ಫೈನಾನ್ಸ್ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಚವರ್ಲೈಟ್ ಕ್ಯಾಪ್ಟಿವಾ 7 ಸೀಟರ್ ಸನ್ ರೂಫ್ 3.85 ಹೆಚ್ಚು ಕಡಿಮೆ ಆಗುತ್ತೆ. ವಿತ್ ಸನ್ ರೂಫ್ ಬರ್ತಕ್ಕಂಥದ್ದು. ಫುಲ್ ಟಾಪ್ ಅಂಡ್ ಮಾಡಲು ಫುಲ್ ಟಾಪ್ ಅಂಡ್ ಮಾಡಲು ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ 3,75,000 ಅದರಲ್ಲೂ 3.85 ಹೆಚ್ಚು ಕಡಿಮೆ ಆಗುತ್ತೆ. 3,85,000 ಅದರಲ್ಲೂ ಹೆಚ್ಚು ಕಡಿಮೆ ನೆಗೋಷಿಯಬಲ್. ಹೌದೌದು. ಬೈ ಈ ಗಾಡಿ ಪ್ರೈಸ್ ಮತ್ತೆ 19 ಮಾಡಲು i10 ಗ್ರ್ಯಾಂಡ್ 4.5 ಹೆಚ್ಚು ಕಡಿಮೆ ಆಗುತ್ತೆ. i10 ಗ್ರ್ಯಾಂಡ್ 19 ಮಾಡಲು 4,50,000 ಅದರಲ್ಲೂ ಸ್ವಲ್ಪ ಹೌದೌದು. ಹೆಚ್ಚು ಕಮ್ಮಿ. ಹೌದು ಸರ್. ಲೋನ್ ಕೂಡ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 13 ಮಾಡಲು ವರ್ನಾ ಫ್ಯೂಟಿಕ್ ಟಾಪ್ ಅಂಡ್ ಮಾಡಲು 4.40 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 4,40,000 ಅದರಲ್ಲೂ ಫುಲ್ ಸ್ವಲ್ಪ ಟಾಪ್ ಅಂಡ್ ಮಾಡಲು AC ಪೋಸ್ಟರಿಂಗ್ ಪೌಂಡು ಏರ್ ಬ್ಯಾಗ್ ABS ಫುಲ್ ಲೋಡೆಡ್ ಗಾಡಿ. ಫುಲ್ಲಿ ಲೋಡೆಡ್ ಗಾಡಿ. ಹೌದೌದು. ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಕೂಡ ಬರ್ತಕ್ಕಂಥದ್ದು. 4 ಟೈರ್ ಹಂಗೆ ಇದೆ. ಬೈ ನೆಕ್ಸ್ಟ್ ವೆಹಿಕಲ್ ಎಕ್ಸೆಂಟ್ ಡೀಸೆಲ್ 2.95 ಹೆಚ್ಚು ಕಡಿಮೆ ಆಗುತ್ತೆ. 2014 ಮಾಡಲು 2014 2,90,000 2.95 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ನೆಗೋಷಿಯಬಲ್. 2,95,000 ಅದರಲ್ಲೂ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ 2016 ಮಾಡಲು ಶಿಫ್ಟ್ ಡಿಸೈರ್ VXI 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,10,000 ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ನೆಗೋಷಿಯಬಲ್. ಆಗುತ್ತೆ. ಹೌದೌದು. ಸ್ವಿಫ್ಟ್ ಡಿಸೈರ್ 2016 ಮಾಡಲು 16 ಮಾಡಲ್. ಹೌದೌದು. ಬೈ ಈ ಗಾಡಿ ಪ್ರೈಸ್ ಮತ್ತೆ i10 ಗ್ರ್ಯಾಂಡ್ 2014 ಮಾಡಲು ಸ್ಪೋರ್ಟ್ಸ್ 1.2 ಬಟನ್ ಸ್ಟಾರ್ಟ್ 3,10,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 3,10,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಫೈನಾನ್ಸ್ ಕೂಡ ಆಗುತ್ತೆ. 2014 ಮಾಡಲ್ ವ್ಯಾನ್ 2.35 ಹೆಚ್ಚು ಕಡಿಮೆ ಆಗುತ್ತೆ. 2014 ಮಾಡಲ್ ಹೌದೌದು. 2,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಗೋಷಿಯಬಲ್. i10
2010 ಮಾಡ್ಲು. i10 2010 ಮಾಡಲ್. ಹೌದೌದು. Price ಪ್ರೈಸ್ ಇದು details. 185 ಹೆಚ್ಚು ಕಡಿಮೆ ಆಗುತ್ತೆ. 1,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಆಮೇಲೆ ಆಪಲ್ ನ್ಯೂ ಟೈರ್ ಇರೋಂಥದ್ದು. ಆಪಲ್ ಶೇಪ್ ಶಿಫ್ಟ್ ಇದೆ 2013-14 ಆಟೋಮೆಟಿಕ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ 675 ಹೆಚ್ಚು ಕಡಿಮೆ ಆಗುತ್ತೆ. 6,75,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. 4x4 ಟೈರ್ ಹಂಗೆ ಇದೆ. ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋ ಅಂತದ್ದು. ಬೈ ಈಕೋ 2011 ಮಾಡ್ಲು 7 ಸೀಟು 235 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 2,35,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದೌದು. ಹಾಗೆ ನೆಕ್ಸ್ಟ್ ನ್ಯಾನೋ 15 ಮಾಡ್ಲು 135 ಹೆಚ್ಚು ಕಡಿಮೆ ಆಗುತ್ತೆ. 2015 ಮಾಡಲ್ ಬರೀ 1,35,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ 2011 ಮಾಡ್ಲು 175 ಹೆಚ್ಚು ಕಡಿಮೆ ಆಗುತ್ತೆ. 1,75,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದೌದು. 2015 ಮಾಡ್ಲು i10 265 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,65,000 ಅದ್ರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಇರೋದು. ಬೈ ಈ ಗಾಡಿ ಪ್ರೈಸ್ ಮತ್ತೆ 2013 ಮಾಡ್ಲು B2 ಡೀಸೆಲ್ 175 ಹೆಚ್ಚು ಕಡಿಮೆ ಆಗುತ್ತೆ. 2013 ಮಾಡಲ್ 1,75,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ i20 ಸ್ಪೋರ್ಟ್ಸ್ 295 ಹೆಚ್ಚು ಕಡಿಮೆ ಆಗುತ್ತೆ. 2,95,000 ಹೆಚ್ಚು ಕಡಿಮೆ ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 2012 ಮಾಡಲ್ ಸಿಂಗಲ್ ಓನರ್ 85 PS 385 ಹೆಚ್ಚು ಕಡಿಮೆ ಆಗುತ್ತೆ. 3,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಡಸ್ಟರ್. ಹೌದು ಸರ್. ಬೈ ಶಿಫ್ಟ್ ಅಲ್ಲೇ ಲೈನ್ ನಿಲ್ಸ್ಬಿಟ್ಟಿದ್ದೀರಾ. ಪ್ರತಿಯೊಂದರದ್ದು ಪ್ರೈಸ್ ಡೀಟೇಲ್ಸ್ ಹೇಳಿ ಬೈ. ಇದು 22 ಮಾಡಲು 55,000 ಹೊಡಿದೆ. ಆಪಲ್ ಶೇಪ್ 2022 ಮಾಡಲು 6.5 ಲಕ್ಷ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೌದೌದು. ಹಾಗೆ ನೆಕ್ಸ್ಟ್ ಬೇಕಲ್ಲ 2014 ಜನವರಿ VDI 485 ಹೆಚ್ಚು ಕಡಿಮೆ ಆಗುತ್ತೆ. 485 2014 ಜನವರಿ ರಿಜಿಸ್ಟ್ರೇಷನ್ ಆಗಿರೋದು VDI ಶಿಫ್ಟ್. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ 2006 ಮಾಡಲು VXI 195 ಹೆಚ್ಚು ಕಡಿಮೆ ಆಗುತ್ತೆ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂಥದ್ದು. 2006 ಪ್ರೈಸ್ 195 ಹೆಚ್ಚು ಕಡಿಮೆ ಆಗುತ್ತೆ. 195 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ವೀಕ್ಷಕರೇ. ಹಾಗೆ ನೆಕ್ಸ್ಟ್ 2009 ಮಾಡಲು XS4 ಟಾಪ್ ಅಂಡ್ ಮಾಡಲು ಇದು ಫ್ರೆಶ್ ಡಾಕ್ಯುಮೆಂಟ್ 210 ಹೆಚ್ಚು ಕಡಿಮೆ ಆಗುತ್ತೆ. 210 ಬರೀ 2,10,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ 2014 ಮಾಡಲ್ ಶಿಫ್ಟ್ VXI ಪೆಟ್ರೋಲ್ 425 ಹೆಚ್ಚು ಕಡಿಮೆ ಆಗುತ್ತೆ. 4,25,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬೈ ಈ ಗಾಡಿ ಪ್ರೈಸ್ ಮತ್ತೆ 2011 ಮಾಡಲು ಆಲ್ಟೋ 195 ಹೆಚ್ಚು ಕಡಿಮೆ ಆಗುತ್ತೆ. 195 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹ್ಯಾರಿಯರ್ 2019 ಮಾಡಲು 83,000 ಓಡಿದೆ. ಶೋರೂಮ್ ಟೆಸ್ಟ್ ಇದೆ. 10,45,000 ಹೆಚ್ಚು ಕಡಿಮೆ ಆಗುತ್ತೆ. 10,45,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಲೋನ್ ಕೂಡ ಆಗುತ್ತೆ ನಿಮ್ಗೆ. ಶೋರೂಮ್ ಟೆಸ್ಟ್ ಇದೆ. ಬ್ರಾಂಡ್ ನ್ಯೂ ಟೈರ್ ಶೋರೂಮ್ ಟೆಸ್ಟ್ ಅಲ್ಲಿ ಇರುವಂತದ್ದು. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. 10,45,000 ಹೆಚ್ಚು ಕಡಿಮೆ ಆಗುತ್ತೆ. 45,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2017 ಮಾಡಲು ಸ್ವಿಫ್ಟ್ ಡೀಸೆಲ್ 485 ಹೆಚ್ಚು ಕಡಿಮೆ ಆಗುತ್ತೆ. 4,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 2017 ಮಾಡಲ್ ಡೀಸೆಲ್ ಗಾಡಿ ಸ್ವಿಫ್ಟ್. ಬೈ ಹಂಗೆ ಇದು 2013 ಮಾಡಲು ಹೋಂಡಾ ಅಮೇಜ್ ಡೀಸೆಲ್ 3,10,000 ಹೆಚ್ಚು ಕಡಿಮೆ ಆಗುತ್ತೆ. 13 ಮಾಡಲ್ 13 ಮಾಡಲ್ ಡೀಸೆಲ್ 2013 ಹೆಚ್ಚು ಕಡಿಮೆ ಆಗುತ್ತೆ. 3,10,000 ಹೆಚ್ಚು ಕಡಿಮೆ ಆಗುತ್ತೆ. ಇದೆ. ಇದು 24 2024 395 ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೆ ಲೋನ್ ಕೂಡ ಆಗುತ್ತೆ. ಬೈ ಈ ಗಾಡಿ ಪ್ರೈಸ್ ಮತ್ತೆ 2017 ಮಾಡಲ್ ಪೆಟ್ರೋಲ್ 475 ಹೆಚ್ಚು ಕಡಿಮೆ ಆಗುತ್ತೆ. 4,75,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ 2017 ಮಾಡಲ್ i20 5.5 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ 2017 5,50,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ಇಗ್ನಿಸ್ 1920 485 ಹೆಚ್ಚು ಕಡಿಮೆ ಆಗುತ್ತೆ. 4,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಫೈನಾನ್ಸ್ ಕೂಡ ಆಗುತ್ತೆ. ಈ ಗಾಡಿಗೂ ಮೂರು ಗಾಡಿಗೂ ಫೈನಾನ್ಸ್ ಕೂಡ ಆಗುತ್ತೆ. ಬೈ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ 2021 ಮಾಡಲು ಈಕೋ AC 5 ಸೀಟರ್ 59,000 ಹೊಡಿದೆ. 5,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಶೋರೂಮ್ ಸರ್ವಿಸ್ ನಲ್ಲಿ ಇದೆ ವೆಹಿಕಲ್ಸ್. ಓನರ್ ಹೌದು. ಓನರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಮೇಲೆ ಇದು XCV 2016 ಮಾಡಲು W6 ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು
ಇದು ಬಂದ್ಬಿಟ್ಟು 6,95,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಟೇಸ್ಟ್ ನಲ್ಲಿ ಇದೆ ಸರ್. ಇದು 6,95,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. 6,95,000 ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಫೈನಾನ್ಸ್ ಕೂಡ ಮಾಡ್ತೀವಿ. 95,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಫೈನಾನ್ಸ್ ಬೇಕು ಅಂದ್ರೆ ಫೈನಾನ್ಸ್ ಕೂಡ ಆಗುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. NXO ಕಾರ್ ನಲ್ಲಿ ಬಲೆನೋ ಜೀಟಾ ವೆಹಿಕಲ್ ಸೋಲ್ಡ್ ಆಗ್ತಿದೆ. ಬೆಸ್ಟ್ ವೆಹಿಕಲ್ ನ ತಮ್ದಾಸ್ಕೊಂಡಿದ್ದಾರೆ. ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸುಭಾನ್ ಅಂತ. ಸುಭಾನ್ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ಲಗ್ಗೆರಿ, ಕುರುಬರಳ್ಳಿ. ಲಗ್ಗೆರಿಂದ ಬರ್ತಾ ಇದ್ದೀರಾ. ಬೆಸ್ಟ್ ವೆಹಿಕಲ್ 2002 ಟಾಪ್ ಅಂಡ್ ವೆಹಿಕಲ್ ತಗೊಂಡಿದ್ದೀರಾ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕಾರ್ ಚೆನ್ನಾಗೈತೆ, Okay. ಹೊಸ ಕಾರ್ ಇದ್ದಂಗ ಐತೆ. ಹ್ಮ್, ನೆಕ್ಸೋ ಕಾರ್ ಅವರು ಚೆನ್ನಾಗ್ ಕಾರ್ನ ಕೊಟ್ಟವ್ರೆ. ಓಕೆ ಅವರೇ ಲೋನ್ ಮಾಡ್ಕೊಟ್ಟವ್ರೆ. ಓಕೆ. ಒಳ್ಳೆ ಸಪೋರ್ಟ್. ಫೈನಾನ್ಸಿಯಲ್ ಲೋನ್ ಆಯ್ತಾ? ಫೈನಾನ್ಸಿಯಲ್ ಲೋನ್ ಎಷ್ಟಾಯ್ತು ಸರ್ ಲೋನು? ಎಷ್ಟು ಪರ್ಸೆಂಟ್ ಆಯ್ತು ನಿಮ್ಗೆ? ಸರ್ ನಮ್ಗೆ 90% ಲೋನ್. 90% ಲೋನ್ ಆಯ್ತು. ಹಾಗಾಗಿ ಒಂದ್ ಒಳ್ಳೆ ಕೇಕ್ ಕಟಿಂಗ್ ಮಾಡ್ಕೊಂಡು ಬೆಸ್ಟ್ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ. ಸೆಲೆಬ್ರೇಷನ್ ಮಾಡಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? NXO ಕಾರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತಗೊಂಡವ್ರೆ NSO ಕಾರ್ ಬಂದ್ ತಗೊಂಡಿ. ತಗೊಳ್ಳೋರು NXO ಕಾರ್ಗೆ ಬಂದ್ ತಗೊಳ್ಳಿ. ಹೇಗಿದೆ ಸರ್ ಇಲ್ಲಿನ ಕ್ವಾಲಿಟಿ ವೆಹಿಕಲ್ಸ್ ಎಲ್ಲ ಹೇಗಿದೆ? ಕ್ವಾಲಿಟಿ ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿ ಐತೆ. ಪ್ರೀಮಿಯಂ ಕ್ವಾಲಿಟಿ ಇದೆ. ಮೇಡಮ್ ಹೇಗನ್ಸ್ತು? ನನ್ ಖುಷಿ ಆಯ್ತು. ಹೌದು, ಬಂದ ತಕ್ಷಣ ಗಾಡಿ ನೋಡಿದ್ರಿ, ಅಡ್ವಾನ್ಸ್ ಮಾಡಿದ್ರಿ, ಇವತ್ತು ಗಾಡಿ ಹೋಯ್ತಾ ಇದ್ದೀರಾ. NXO ಕಾರ್ಗೆ ಈಗ ಬಂದಿದ್ದೀರಾ, ಬೆಸ್ಟ್ ವೆಹಿಕಲ್ ತಮ್ದಾಸ್ಕೊಂಡಿದ್ದೀರಾ. ನೀವು ನಿಮ್ ಕುಟುಂಬಸ್ಥನ ನಿಮ್ ಸ್ನೇಹಿತನೆಲ್ಲ ಕರ್ಕೊಂಡ್ ಬರ್ಬೇಕು ಮೇಡಮ್. ಹೀಗೆ ವೆರೈಟೀಸ್ ಆಫ್ ವೆಹಿಕಲ್ಸ್ ಇದೆ. ಸಾಲ ಸೌಲಭ್ಯ ಇದೆ. ನಿಮ್ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ 85 to 90% ಲೋನ್ ಆಗುತ್ತೆ. ಇವರಿಗೂ 90% ಲೋನ್ ಆಗಿದೆ. ಹೊಸ ಕಾರ್ ತಗೊಳ್ಳುವಾಗ ಯಾವ ಖುಷಿಯಲ್ಲಿ ತಗೋತಾರೆ ಅದೇ ಖುಷಿಯಲ್ಲಿ ತಗೊಂಡಿದ್ದಾರೆ. ಕೇಕ್ ಕಟ್ ಮಾಡ್ಕೊಂಡು ಬೆಸ್ಟ್ ವೆಹಿಕಲ್ ತಮ್ದಾಸ್ಕೊಂಡಿದ್ದಾರೆ. ನೀವು ಕೂಡ NXO ಕಾರ್ಗೆ ಬನ್ನಿ, ಬೆಸ್ಟ್ ವೆಹಿಕಲ್ ನಿಮ್ದಾಸ್ಕೊಳ್ಳಿ. ಲೋ ಬಜೆಟ್ ಬೇಕಾ, ಲಕ್ಸುರಿ ಬಜೆಟ್ ಬೇಕಾ, ಅದು 5 ಸೀಟರ್ ಬೇಕಾ, 7 ಸೀಟರ್ ಬೇಕಾ, ಪೆಟ್ರೋಲ್ ಬೇಕಾ, LPG ಬೇಕಾ, CNG ಬೇಕಾ, ಎಲ್ಲ ವೆಹಿಕಲ್ ಲಭ್ಯವಿದೆ. NXO ಕಾರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ, ಅಕ್ರಮ್ ಬೈ ರೆಫರಲ್ ಮಾಡಿ, ಬೆಸ್ಟ್ ವೆಹಿಕಲ್ ನ ತಮ್ದಾಸ್ಕೊಳ್ಳಿ. ಥ್ಯಾಂಕ್ ಯು.